ಬರುತ್ತೆ, ಆನ್ ಮಾಡಿದ್ರೆ ಬಿಸಿ ಗಾಳಿ ಬರುತ್ತೆ, ಕೈ ಹಿಡಿ. ಓಕೆನಾ? ಮನೆಯಲ್ಲಿ ಇದೆಲ್ಲ ನೀವೇನ್ ಮಾಡ್ತೀರಾ, ಆಯಿಲ್ ಅಲ್ಲಿ ಮಾಡ್ತೀರಲ್ವಾ, ನೋಡಿ 1 ಡ್ರಾಪ್ ಆಯಿಲ್ ಬೇಡ, ಆನ್ ಮಾಡಿ ಒಳಗಡೆ ಹಾಕಿ 30 ರಿಂದ 40 ಸೆಕೆಂಡ್ ಅಲ್ಲಿ ಎಲ್ಲ ಅದೇ ಬರುತ್ತೆ. ನಿಮ್ ಮನೆಯಲ್ಲಿ ಈ ತರ 80 ಐಟಮ್ ಮಾಡ್ಬೋದು. ಜೋಳ ಹಾಕಿದ್ರೆ ಪಾಪ್ಕಾರ್ನ್, ಹಪ್ಪಳ, ಮಜ್ಜಿಗೆ ಮೆಚ್ಚಿಗೆ, ಬ್ರೆಡ್ ಟೋಸ್ಟ್, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, 3-4 ಬೆಳ್ಳುಳ್ಳಿ, ಫಿಂಗರ್ ಚಿಪ್ಸ್, ಕಾಫಿ ಬೀನ್ಸ್ ಎಲ್ಲ ಆಗುತ್ತೆ. ಯಾವುದೇ ಮಾಡಿ ನಮ್ಮ ಮಿಷಿನ್ ಅಲ್ಲಿ 1 ಡ್ರಾಪ್ ಆಯಿಲ್ ಬೇಡ. ನೋಡಿ, ಹಪ್ಪಳ ಎಲ್ಲ 5 ಹಪ್ಪಳ ಮಾಡ್ಬೋದು. ಇದೇ ನಿಮ್ ಮನೆಯಲ್ಲಿ 10 ಹಪ್ಪಳ ಮಾಡ್ಬೇಕಂದ್ರೆ ಆಯಿಲ್ ಬೇಕು, ಗ್ಯಾಸ್ ಬೇಕು, ಟೈಮ್ ಬೇಕು. ನಮ್ ಮಿಷಿನ್ ತಗೊಳ್ಳಿ, 1 ಡ್ರಾಪ್. ನೋಡಿ, ಇದು ನಮ್ದು ಪ್ರಾಡಕ್ಟ್ ಬಂದ್ಬಿಟ್ಟು ಆಮ್ಲ ಬೇಸಸ್ ವಾಶಸ್. ಟೋಟಲ್ ಆಗಿ 5 ವೆರೈಟೀಸ್ ಇರುತ್ತೆ. ಒಂದು ಕೋಕಮ್ ಬೇಸ್ ಇರುತ್ತೆ, ಇನ್ನೊಂದು ಮಿಕ್ಕಿದ್ದು 4 ಆಮ್ಲ ಬೇಸಸ್ ಇರುತ್ತೆ. ಇದು ಗ್ಯಾಸ್ಟ್ರಿಕ್ಕಿಗೆ, ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಕ್ರಾನ್ಬೆರಿ ಬಂದ್ಬಿಟ್ಟು ಯೂರಿನ್ ಇನ್ಫೆಕ್ಷನ್ಗೆ, ಕಿಡ್ನಿ ಸ್ಟೋನ್ ರಿಮೂವ್ ಮಾಡೋಕ್ಕೆ ಮತ್ತೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಲಿಚ್ಚಿ ಬಂದ್ಬಿಟ್ಟು ಸ್ಕಿನ್ಗೆ ಮತ್ತೆ ಹೇರ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕಿನ್ ರ್ಯಾಶಸ್ ಕೂಡ ಕಡಿಮೆ ಆಗುತ್ತೆ. ಇದು ಆಮ್ಲ ಬಂದ್ಬಿಟ್ಟು ವಿಗ್ರಾಮ್ಸ್ ಅಲ್ಲಿ ಇದೆಯಲ್ಲ, ಇದು ಮಿಕ್ಸ್ ಬೇರೆ. ಓಕೆನಾ? ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪ್ಯಾಲೇಸ್ ಗ್ರೌಂಡ್ಗೆ ಬಂದಿದ್ದೀವಿ. ಇದು ಕೇಕ್ ಉತ್ಸವ ಇದೆ, ಮತ್ತೆ 50ನೇ ವರ್ಷದ ವಾರ್ಷಿಕ ಕೇಕ್ ಉತ್ಸವ ಇದೆ. ಬನ್ನಿ ಹೇಗಿದೆ ನೋಡೋಣ. ಇಲ್ಲಿ ಕಾರ್ ಪಾರ್ಕಿಂಗು ಮತ್ತೆ ಆಟೋ ಪಾರ್ಕಿಂಗು ಮತ್ತೆ 2 ವೀಲರ್ ಪಾರ್ಕಿಂಗ್ ಎಲ್ಲ ಇದೆ. ನೋಡಿ, ಟಿಕೆಟ್ ಕೌಂಟರ್ ಇಲ್ಲಿದೆ. ಒಬ್ರಿಗೆ 1 ಟಿಕೆಟ್ಗೆ 100 ರೂಪೀಸ್ ಮಾಡಿದ್ದಾರೆ. ನೋಡಿ, ಎಷ್ಟು ದೊಡ್ಡ ಕೇಕ್ ತರ ಮಾಡಿದ್ದಾರೆ. ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ರಾಮ ಮಂದಿರ ಕೇಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ರಾಮ ಮಂದಿರ ಹೇಗಿದೆ ಆ ತರನೇ ಮಾಡಿದ್ದಾರೆ. ರಾಮ ಮಂದಿರ ಸೇಮ್ ಅಯೋಧ್ಯೆಯಲ್ಲಿ ಯಾವ ತರ ಮಾಡಿದಾರೋ, ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿದಾರೋ ಅದೇ ತರ ಸೇಮ್ ಅದೇ ತರ ಇದೆ. ನೋಡಿ, ಎಲ್ಲ ಡೈನೋಸರಸ್ಗಳು ಹಾಕಿದ್ದಾರೆ. ಅವಾಗೆಲ್ಲ ಇದ್ರಲ್ಲಿ ಫಿಲಮ್ ಅಲ್ಲಿ ನೋಡ್ತಿದ್ವಲ್ಲ, ಇಲ್ಲಿ ಯಾವ ತರ ಇಟ್ಟಿದ್ದಾರೆ ನೋಡಿ. ಕೇಕ್ ಇದ್ರಲ್ಲಿ ಇಟ್ಟಿದ್ದಾರೆ ಡೈನೋಸರಸ್ಗಳು. ನೋಡಿ, ನಮ್ಮ ಬೆಂಗಳೂರು ಕಟ್ಟಂತವ್ರು ಕೆಂಪೇಗೌಡರು ವಿಗ್ರಹ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಫಿಲ್ಮ್ ಆಕ್ಟರ್ಗಳು ಚಿತ್ರ ಎಲ್ಲ ಹಾಕಿದ್ದಾರೆ. ರಜನಿಕಾಂತ್ ಅವರಿದ್ದಾರೆ, ಆಮೇಲೆ ಮಾಧುರಿ ದೀಕ್ಷಿತ್ ಅವರಿದ್ದಾರೆ, ಅಮಿತಾಬ್ ಬಚ್ಚನ್ ಅವರಿದ್ದಾರೆ. ಎಲ್ಲರದ್ದು ಪೋಸ್ಟ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ಕಾಂತಾರ ಮೂವಿದೆಲ್ಲ ಹಾಕಿದ್ದಾರೆ. ನೋಡಿ, ಇದು ಚರ್ಚ್ ತರ ಇದೆ. ಕಾರ್ಡಲ್ಲೆಲ್ಲ ಚರ್ಚ್ ತರ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚರ್ಚ್ ಕಾರ್ಡ್ಸ್ ಅಲ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಮ್ಮ, ಅಪ್ಪ, ಮರಿ, ಜಿಂಕೆ 3
ಜಿಂಕೆ ಇಟ್ಟಿದ್ದಾರೆ, ಚೆನ್ನಾಗಿದೆ ನೋಡಕ್ಕೆ. ಫ್ರೆಂಡ್ಸ್ ಆಗಲ್ಲ, ಫ್ಯಾಮಿಲಿ ಜಿಂಕೆಗಳು ಇಟ್ಟಿದ್ದಾರೆ. ಪ್ರಭಾಸ್ ಅವರ ಚಿತ್ರ ಕಲ್ಕಿ ಮೂವಿದು. ಇದು ಕಾರು ಎಲ್ಲ ಮಾಡಿದಾರೆ ನೋಡಿ, ಕೇಕಲ್ಲಿ ಎಷ್ಟು ಚೆನ್ನಾಗಿ. ಇದು ನಮ್ಮ ಪರಮಾತ್ಮನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ತಾಯಿ ಯಶೋದೆ ಸುಧಾರಿಸ್ತಿರೋದು, ಕೃಷ್ಣ ಪರಮಾತ್ಮನ ಸುಧಾರಿಸ್ತಾ ಇರೋದು, ಆಮೇಲೆ ರಾಧೆ ಜೊತೆ ಇರೋದು ಕೃಷ್ಣ ಪರಮಾತ್ಮ, ಆಮೇಲೆ ಅರ್ಜುನನ್ ರಥದಲ್ಲಿ ಸಾರಥಿ ಆಗಿರೋದು ಕೃಷ್ಣ ಪರಮಾತ್ಮ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಾಳಿಂಗ ಮರ್ದನ, ಕೃಷ್ಣ ಪರಮಾತ್ಮ ಕಾಳಿಂಗ ಮರ್ದನ ಮಾಡ್ತಿರೋದು, ಮತ್ತೆ ಇಲ್ಲಿ ಕೊಳಲು ಉತ್ತಾ ಇರೋದು ಕೃಷ್ಣ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ರಾಧೆ ಕೃಷ್ಣ, ಆಮೇಲೆ ಕಂಸನ ವಧೆ ಮಾಡ್ತಿರೋದೆಲ್ಲ ಹಾಕಿದ್ದಾರೆ ಕೇಕಲ್ಲಿ ಮಾಡಿ. ಕಂಸ ಮರ್ದನ ಮಾಡಿರೋದು ಕೃಷ್ಣ. ಆಮೇಲೆ ರಾಣಿ ಮಹಾರಾಣಿ ಕೂತವ್ರೆ, ಅದು ಕೇಕಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಕ್ಯೂಟ್ ಆಗಿದ್ದಾರೆ ಮಹಾರಾಣಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಪಕ್ಕದಲ್ಲಿ ಪೆಟ್ಟಿಗೆ ಬೇರೆ ಇಟ್ಕೊಂಡಿದ್ದಾರೆ. ಮರಿಗಳೆಲ್ಲ ಕೇಕ್ ಒಳಗೆ ಹೆಂಗ್ ಸೇರ್ಕೊಂಡು ತಿಂತಾ ಇದಾವೆ ಎಲ್ಲ. ಎಲ್ಲ ಯಾವ ತರ ಜೋಡಿಸಿದ್ದಾರೆ ಕೇಕ್. ಇಲ್ಲಿ ಮರಿಗಳು ತಿನ್ಕೊಂಡು ಕೇಕನ್ನೆಲ್ಲ ತಿಂತಾ ಇದಾವೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೇಕ್. ನಂಗಂತೂ ತುಂಬಾ ಇಷ್ಟ ಆಯ್ತು ಡಿಸೈನ್. ಇದು ನಿಂತಿದ್ದಾನೆ ನೋಡಿ, ಇಲಿರಾಜ ಮೇಲೆ ನಿಂತಿದ್ದಾರೆ ನೋಡಿ, ಕೇಕ್ ಮೇಲೆ. ಬ್ಯಾಟ್ಮೇನ್ ಜೋಕರ್ ತರ ಮಾಡಿದಾರೆ ನೋಡಿ, ಇದೊಂಥರ ಕೇಕ್ ಡಿಫ್ರೆಂಟ್ ಆಗಿ. ನೋಡಿ ಬಾವಿಲಿ ನೀರು ಸೇದೋದು, ಆ ಕಾಲದಲ್ಲೆಲ್ಲ ನಾವು ಸೇರ್ತಿದ್ವಿ ಬಾವಿಲಿ ನೀರು. ನೋಡಿ ಈಗ ಕೇಕಲ್ಲೇ ಮಾಡಿದ್ದಾರೆ, ನೀವು ನೋಡ್ಬೋದು. ಈಗ ಚಿಕ್ಕ ಮಕ್ಳಿಗೆಲ್ಲ ಬಾವಿ ಇದ್ರೆ ಗೊತ್ತಿರಲ್ಲ. ಈಗ ನೋಡಿ ಇಲ್ಲಿ ತೋರಿಸ್ಬೋದು ಮಕ್ಳಿಗೆ, ನಾವು ಈ ಥರ ಬಾವಿ ನೀರು ಸೇರ್ತಿದ್ವಿ ಅಂತಾನೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾವಿ.
ಕಾರ್ನ್ ಪಿಜ್ಜಾ ಬಂದು 120 ರೂಪಾಯಿ. ಚಿಕನ್ ಅಂಡ್ ಚೀಸ್ ಪಿಜ್ಜಾ ಬಂದು 140 ರುಪೀಸ್. ಪಿಜ್ಜಾ ತಗೊಂಡಿದ್ದೀವಿ. ಕಾರ್ನ್ ಪಿಜ್ಜಾ ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಬಂದಾಗ ಟ್ರೈ ಮಾಡಿ. ನೋಡಿ ಆನ್ ಅಂಡ್ ಆಫ್ ಇರುತ್ತೆ. ಆನ್ ಮಾಡಿದ್ರೆ ಬಿಸಿ ಗಾಳಿ ಬರುತ್ತೆ, ಕೈ ಹಿಡಿ. ಓಕೆನಾ? ಮನೆಯಲ್ಲಿ ಇದೆಲ್ಲ ನೀವೇನ್ ಮಾಡ್ತೀರಾ, ಆಯಿಲ್ ಅಲ್ಲಿ ಮಾಡ್ತೀರಲ್ವಾ, ನೋಡಿ 1 ಡ್ರಾಪ್ ಆಯಿಲ್ ಬೇಡ. ಆನ್ ಮಾಡಿ ಒಳಗಡೆ ಹಾಕಿ 30 ರಿಂದ 40 ಸೆಕೆಂಡ್ ಅಲ್ಲಿ ಎಲ್ಲ ಅದೇ ಬರುತ್ತೆ. ನಿಮ್ ಮನೆಯಲ್ಲಿ ಈ ತರ 80 ಐಟಮ್ ಮಾಡ್ಬೋದು. ಜೋಳ ಹಾಕಿದ್ರೆ ಪಾಪ್ಕಾರ್ನ್, ಹಪ್ಪಳ, ಮಜ್ಜಿಗೆ ಮೆಣಸಿನ, ಬ್ರೆಡ್ ಟೋಸ್ಟ್, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ಮೂಂದಾಲು, ಬೆಳ್ಳುಳ್ಳಿ, ಫಿಂಗರ್ ಚಿಪ್ಸ್, ಕಾಫಿ ಬೀನ್ಸ್ ಎಲ್ಲ ಆಗುತ್ತೆ. ಯಾವುದೇ ಮಾಡಿ ನಮ್ಮ ಮಿಷಿನ್ ಅಲ್ಲಿ 1 ಡ್ರಾಪ್ ಆಯಿಲ್ ಬೇಡ. ನೋಡಿ ಹಪ್ಪಳ ಎಲ್ಲ 5 ಹಪ್ಪಳ ಮಾಡ್ಬೋದು. ಇದೇ ನಿಮ್ ಮನೆಯಲ್ಲಿ 10 ಹಪ್ಪಳ ಮಾಡ್ಬೇಕಂದ್ರೆ ಆಯಿಲ್ ಬೇಕು, ಗ್ಯಾಸ್ ಬೇಕು, ಟೈಮ್ ಬೇಕು. ನಮ್ ಮಿಷಿನ್ ತಗೊಳ್ಳಿ, 1 ಡ್ರಾಪ್ ಆಯಿಲ್ ಬೇಡ. 20,000 50,000 ಓವನ್ ತಗೊಂತೀರಾ. ಓವನ್ ಅಲ್ಲಿ ಕಡ್ಲೆ ಹಾಕಿದ್ರೆ ಉರ್ಗಡ್ಲೆ ಬರಲ್ಲ. ನಮ್ ಮಿಷಿನ್ ಅಲ್ಲಿ ಹಾಕಿದ್ರೆ ಉರ್ಗಡ್ಲೆ ಆಗುತ್ತೆ. ಕಡ್ಲೆ ಬೀಜ ಎಲ್ಲ ಏನ್ ಮಾಡ್ತೀರಾ, ಹೆಂಚ್ ಮೇಲೆ ಫ್ರೈ ಮಾಡ್ತೀರಾ, ಸೀದಾಗುತ್ತೆ, ಕಪ್ಪಗಾಗುತ್ತೆ. 1/4 kg ಎತ್ತಿ ಒಳಗಡೆ ಹಾಕಿ, ಸೀದಾಗೋದು, ಕಪ್ಪಗಾಗೋದು, ಆ ತರ ಏನಾಗಲ್ಲ. ನೋಡಿ ಹಸಿ ಆಲೂಗಡ್ಡೆ ಕಟ್ ಮಾಡಿ ಒಳಗಡೆ ಹಾಕಿ 3 ನಿಮಿಷ ಫಿಂಗರ್ ಚಿಪ್ಸ್ ಆಗುತ್ತೆ. ನೋಡಿ ರೋಸ್ಟ್ ಆಗಿ ಮೇಲೆ ಬರುತ್ತೆ. ಡೀಪ್ ಫ್ರೈ ಬೇಕಾದ್ರೆ ಕಡ್ಡಿನಲ್ಲಿ ಈ ತರ ಸ್ಟಾಪ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಫ್ರೈ ಮಾಡ್ಕೊಳ್ಳಿ. ಕಡ್ಡಿ ಎತ್ತು ಬಿಟ್ರೆ ಎಲ್ಲ ಆಟೋಮೆಟಿಕ್ ಹೊರಗಡೆ ಬರುತ್ತೆ. ಏನ್ ಮೇಡಮ್? ಇಲ್ಲ ಇಲ್ಲ, ಇಲ್ಲಿ ಆನ್ ಅಂಡ್ ಆಫ್ ಬರುತ್ತೆ ಮೇಡಮ್. ಎಲ್ಲ ಆದ್ಮೇಲೆ ಅದೇ ಬಂದಾದ್ಮೇಲೆ ನಾವು ಆಫ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನೋಡಿ ಇದೇ ತರ ಪಾನಿಪುರಿ ಹೊರಗಡೆ ಮಕ್ಳಿಗೆ ಇಸ್ಕೊಡ್ತೀರಾ, ನೀವು ತಗೊಂತೀರಾ. ಯಾವ ಆಯಿಲ್ ಅಲ್ಲಿ ಓಟ್ ಮಾಡಿರೋ ಗೊತ್ತಾಗಲ್ಲ. ಇಲ್ಲಿ ನೋಡಿ ಆನ್ ಮಾಡಿ ಒಳಗಡೆ ಹಾಕಿ 40 ಸೆಕೆಂಡ್ ಅಲ್ಲಿ ಪೂರಿ ಆಗಿ ಅದೇ ಬರುತ್ತೆ. ನೋಡಿ ಜೋಳ ಹಾಕಿದ್ರೆ 20 ರೆಡಿ ಪಾಪ್ಕಾರ್ನ್ ಮಾಡ್ಬೋದು. ಇದೇ ನೀವು ಮನೆಯಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತೀರಾ, ಅರ್ಧ ರೋಸ್ಟ್ ಆಗುತ್ತೆ, ಅರ್ಧ ವೇಸ್ಟ್ ಆಗುತ್ತೆ. ನಮ್ಮ ಮಿಷಿನ್ ಅಲ್ಲಿ ಒಂದು ವೇಸ್ಟ್ ಆಗಲ್ಲ. ಇಲ್ಲಿ ನೋಡಿ ಈ ಹಪ್ಪಳ ಎಲ್ಲ ಟೇಸ್ಟ್ ಮಾಡಿ. ಆಯಿಲ್ ಅಲ್ಲೂ ನಿಮ್ಗೆ ಈ ತರ ಬರಲ್ಲ, ನ್ಯಾಚುರಲ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. BP, ಕೊಲೆಸ್ಟ್ರಾಲ್, ಫ್ಯಾಟ್, ಶುಗರ್ ಎಲ್ಲ ಅವಾಯ್ಡ್ ಆಗುತ್ತೆ. ಎಣ್ಣೆ ಉಳಿತಾಯ, ಗ್ಯಾಸ್ ಉಳಿತಾಯ, ಎಲ್ಲ ಉಳಿತಾಯ. ಆಯಿಲ್ ಸೇವ್, ಗ್ಯಾಸ್ ಸೇವ್, ಟೈಮ್ ಸೇವ್, ಎಲ್ಲ ಸೇವ್. ಬ್ರೆಡ್ ಟೋಸ್ಟ್ ಕೂಡ ಮಾಡ್ಬೋದು ಮೇಡಮ್. 4 ಪೀಸ್ ಕಟ್ ಮಾಡಿ ಒಳಗಡೆ ಹಾಕಿದ್ರೆ ರಸ್ಕ್ ಆಗುತ್ತೆ, ಮೇಲೆ ಇಟ್ಟರೆ ಬ್ರೆಡ್ ಟೋಸ್ಟ್ ಆಗುತ್ತೆ. ಬೋಂಡಾ ಬಜ್ಜಿ ಮಾತ್ರ ಬರಲ್ಲ, ಅದು ಬಿಟ್ಟು ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕಡಲೆ ಬೀಜ ಎಲ್ಲ ಏನ್ ಮಾಡ್ತೀರಾ, ಹೆಂಚ್ ಮೇಲೆ ಮಾಡ್ತೀರಾ, ಸೀದೋಗುತ್ತೆ, ಕಪ್ಪಗಾಗುತ್ತೆ. 1/4 kg ಎತ್ತಿ ಒಳಗಡೆ ಹಾಕಿ, ಸೀದೋಗೋದು, ಕಪ್ಪಗಾಗೋದು, ಆ ತರ ಏನಾಗಲ್ಲ. 1 ನಿಮಿಷ. ಕಡಲೆ ಬೀಜ, ಕಡಲೆಕಾಳು, ಜೋಳ ಎಲ್ಲ 1 ನಿಮಿಷ.
ಹಪ್ಳ ಸಂಡಿಗೆಲ್ಲ 30ರಿಂದ 40 ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ. ಇಲ್ಲಿ ನೋಡಿ ಪಾನಿಪುರಿ ಮೇಡಮ್, ಇಲ್ಲಿ ನೋಡಿ ಮನೆಯಲ್ಲಿ ಆಲೂಗಡ್ಡೆ ಬಟಾಣಿ ಮಸಾಲೆ ರೆಡಿ ಮಾಡಿ ಮಕ್ಳು ಕೊಡ್ಬೋದು, ನೀವು ತಗೋಬಹುದು. ಹೊರಗಡೆ ಎಲ್ಲ ಈಸ್ ಕೊಡ್ತೀರಾ, ಯಾವ ಎಣ್ಣೆನಲ್ಲಿ ಯಾವತ್ತು ಮಾಡಿರೋ ಗೊತ್ತಾಗಲ್ಲ. ಇಲ್ಲಿ ನೋಡಿ ಆನ್ ಮಾಡಿ ಒಳಗಡೆ ಹಾಕಿ 40 ಸೆಕೆಂಡ್ ಅಲ್ಲಿ ಎಲ್ಲ ಅದೇ ಬಂದ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ ಹಪ್ಳ ನೋಡಿ, ಇಷ್ಟು ದೊಡ್ಡ ಹಪ್ಳ ಇದೆಯಲ್ಲ ನೋಡಿ, ಇದು ಬಂದು ಡೈರೆಕ್ಟ್ ಹೋಗಲ್ಲ. ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಮುರಿದೋಗುತ್ತೆ. 1-2 ಸೆಕೆಂಡ್ ಈ ತರ ಬಿಸಿ ಮಾಡಿ, ಗಟ್ಟಿ ಹಪ್ಳ ಬಿಸಿ ಮಾಡಿದ್ರೆ ಏನಾಗುತ್ತೆ, ಮೆತ್ತಗಾಗುತ್ತೆ. ಫೋಲ್ಡ್ ಮಾಡಿ ಒಳಗಡೆ ಹಾಕಿ. ಇಲ್ಲಿ ತೋರ್ಸಕ್ಕೆ 1 ಹಪ್ಳ ಹಾಕಿದೀನಿ, ನೀವು ಮಾಡಿದಾಗ 5 ಹಪ್ಳ ಒಟ್ಟಿಗೆ ಹಾಕಿ. ಯಾವುದೇ ತರ ಹಪ್ಳ, ರಾಗಿ ಹಪ್ಳ, ಮಸಾಲ ಹಪ್ಳ, ಉದ್ದಿನ ಹಪ್ಳ, ಖಾರ ಹಪ್ಳ, ಡಿಲ್ಲಿ ಹಪ್ಳ, ಗೋಧಿ ಹಪ್ಳ, ಹುಳ್ಳಿಕಾಳು ಹಪ್ಳ ಎಲ್ಲ ಹಪ್ಳ ಆಗುತ್ತೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇದ್ರೆ ನೋಡಿ, ಮಕ್ಳಿಗೆ ABCD ಬೇಕಾ ABCD ಮಾಡ್ಬೋದು, ಕುರ್ಕುರೆ ಬೇಕಾ ಕುರ್ಕುರೆ, ನೂಡಲ್ಸ್ ಬೇಕಾ ನೂಡಲ್ಸ್ ಎಲ್ಲ ಆಗುತ್ತೆ. ಬಟರ್ ಬೇಕಾ ಬಟರ್, ಗೀ ಬೇಕಾ ಗೀ, ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ನೋಡಿ 70% ಆಯ್ತು, ಇನ್ನ 30% ಉಲ್ಟಾ ಹಾಕಿ ಅಷ್ಟೇ. 1 ಹಪ್ಳ ಮಾಡಕ್ಕೆ 30 ಸೆಕೆಂಡ್, 5 ಹಪ್ಳ ಮಾಡಕ್ಕೆ 30 ಸೆಕೆಂಡ್. ಎಲ್ಲ ಕೆಲಸ ಆದ್ಮೇಲೆ ಒಣ ಬಟ್ಟೆ ಒದ್ದೆ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಸರ್ವಿಸ್ ಬರಲ್ಲ. ನೀರ್ ಹಾಕಿ ತೊಳಿಬಾರ್ದು, ಸಕ್ಕರೆ ಹಾಕ್ಬಾರ್ದು. 1 ವರ್ಷದಲ್ಲಿ ಏನೇ ಆಗ್ಲಿ ಹೊಸದೇ ಕೊಡ್ತೀವಿ, 4 ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ. ಇಲ್ಲಿ ನೋಡಿ ಹಪ್ಳ ರೆಡಿ. ತಣ್ಣಗಾಗ್ಲಿ ಮೇಡಮ್, ತಣ್ಣಗಾದ್ಮೇಲೆ ತಗೊಳ್ಳಿ, ಗರಿ ಗರಿ ಬರುತ್ತೆ. ಇಲ್ಲಿ ನೋಡಿ ಜೋಳ ಆನ್ ಮಾಡಿ ಒಳಗಡೆ ಹಾಕಿ. ಮನೆಯಲ್ಲಿ ಏನ್ ಮಾಡ್ತೀರಾ, ಕುಕ್ಕರ್ ಅಲ್ಲಿ ಮಾಡ್ತೀರಾ, ಅರ್ಧ ರೋಸ್ಟ್ ಆಗುತ್ತೆ, ಅರ್ಧ ವೇಸ್ಟ್ ಆಗುತ್ತೆ. ಡೈರೆಕ್ಟ್ ಒಳಗಡೆ ಹಾಕಿ, 1 ನಿಮಿಷದಲ್ಲಿ ಪಾಪ್ಕಾರ್ನ್ ಆಗಿ ಎಲ್ಲ ಅದೇ ಬರುತ್ತೆ ನೋಡಿ. ಇಲ್ಲಿ ನೋಡಿ ಕಡಲೆ ಬೀಜ, ಕಡಲೆಕಾಳು, ಮೂಂಗಲ್ಲು, ಅವರೆಕಾಳು ಎಲ್ಲ ನಮ್ಮ ಮಿಷಿನ್ ಅಲ್ಲಿ ಮಾಡಿರೋದು. 20,000 50,000 ಓವನ್ ಕೊಟ್ಟು ತಗೊಂತೀರಾ, ಓವನ್ ಅಲ್ಲಿ ಇದೆಲ್ಲ ಬರೋದಿಲ್ಲ ಮೇಡಮ್. ಇಲ್ಲಿ ನೋಡಿ ನಮ್ಮ ಮಿಷಿನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ವಯಸ್ಸಾದವರು, BP ಪೇಷಂಟ್, ಶುಗರ್ ಪೇಷಂಟ್, ಹಾರ್ಟ್ ಪೇಷಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ. ತಗೊಳ್ಳಿ ಮೇಡಮ್, ಟೇಸ್ಟ್ ಮಾಡಿ. ಈ ಹಪ್ಳ ಟೇಸ್ಟ್ ನೋಡಿ, ಆಯಿಲ್ ಅಲ್ಲೂ ನಿಮ್ಗೆ ಈ ತರ ಬರಲ್ಲ. ಪ್ರಾಡಕ್ಟ್ ಬಂದ್ಬಿಟ್ಟು ಆಮ್ಲ ಬೇಸಸ್ ವಾಷಸ್. ಟೋಟಲ್ ಆಗಿ 5 ವೆರೈಟೀಸ್ ಇರುತ್ತೆ. ಒಂದು ಕೋಕಮ್ ಬೇಸ್ ಇರುತ್ತೆ, ಇನ್ನೊಂದು ಮಿಕ್ಕಿದ್ದು 4 ಆಮ್ಲ ಬೇಸಸ್ ಇರುತ್ತೆ. ಇದು ಗ್ಯಾಸ್ಟ್ರಿಕ್ಕಿಗೆ, ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಕ್ರಾನ್ಬೆರಿ ಬಂದ್ಬಿಟ್ಟು ಯೂರಿನ್ ಇನ್ಫೆಕ್ಷನ್ಗೆ, ಕಿಡ್ನಿ ಸ್ಟೋನ್ ರಿಮೂವ್ ಮಾಡಕ್ಕೆ ಮತ್ತೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಲಿಚ್ಚಿ ಬಂದ್ಬಿಟ್ಟು ಸ್ಕಿನ್ಗೆ ಮತ್ತೆ ಹೇರ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕಿನ್ ರ್ಯಾಷಸ್ ಕೂಡ ಕಡಿಮೆ ಆಗುತ್ತೆ. ಇದು ಆಮ್ಲ ಬಂದ್ಬಿಟ್ಟು ವಿಟಮಿನ್ ಸಿ ಇರುತ್ತೆ, ಆಂಟಿ ಏಜಿಂಗ್ ಕೂಡ ವರ್ಕ್ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತೆ ಇನ್ನೊಂದು ಇದು ಬಂದ್ಬಿಟ್ಟು ಸ್ಪ್ರೆಡ್, ನ್ಯಾಚುರಲ್ ಫ್ರೂಟ್ ಸ್ಪ್ರೆಡ್ ವಿತ್ ಚಿಯಾ ಸೀಡ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಕಲರ್ ಆಗಲಿ ಫ್ಲೇವರ್ ಆಗಲಿ ಮಿಕ್ಸ್ ಇರಲ್ಲ. ಇದು ಬಂದ್ಬಿಟ್ಟು ಫಿಗ್. ಟೋಟಲ್ ಆಗಿ 5 ವೆರೈಟಿ ಇರುತ್ತೆ. ಒಂದು ಸ್ಟ್ರಾಬೆರಿ, ಗೋವಾ ಚಿಲ್ಲಿ ಅಂಡ್ ಆಪಲ್ ಸಿನಮೆನ್, ಪಪ್ಪಾಯ ಲೆಮನ್. ಇನ್ನೊಂದು ಇತ್ತು ಮಿಕ್ಸ್ ಬೇರಿ, ಅದು ಖಾಲಿ ಆಗಿದೆ. ಸೊ ಇದು 500 ಗ್ರಾಮ್ಸ್ ಅಲ್ಲಿ ಇದೆಯಲ್ಲ, ಇದು ಮಿಕ್ಸ್ ಬೇರಿ. ಓಕೆನಾ? ಇದೆಲ್ಲ ಹೇರ್ ಫ್ರೈಡ್ ಸ್ನಾಕ್ಸ್ ಇರುತ್ತೆ, ವಿತೌಟ್ ಆಯಿಲ್ ಫ್ರೈಡ್ ಅಂಡ್ ಗ್ಲೂಟನ್ ಫ್ರೀ ಇರುತ್ತೆ.
ಪ್ರೈಸ್ ಇದು 200 ಇರುತ್ತೆ, ಇದು 450 ಇರುತ್ತೆ ಸರ್. ಇದು ಬಂದ್ಬಿಟ್ಟು ಹೇರ್ ಫ್ರೈಡ್ ಸ್ನಾಕ್ಸ್ ಇರುತ್ತೆ, ವಿತೌಟ್ ಆಯಿಲ್ ಫ್ರೈಡ್, ಗ್ಲುಟನ್ ಫ್ರೀ ಇರುತ್ತೆ. ಇದು ಬಂದ್ಬಿಟ್ಟು ರಾಗಿದು ಮತ್ತೆ ಕಿನೋವಾ, ಸೋಯಾ, ಇನ್ನೊಂದು ಫಾವಾ ಬೀನ್ಸ್ ಇತ್ತು, ಅದು ಸ್ಟಾಕ್ ಖಾಲಿ ಆಗಿದೆ. ಸೊ ಇದು ಬಂದ್ಬಿಟ್ಟು 100 ರುಪೀಸ್ MRP ಇದೆ. ಇದು ಬಂದ್ಬಿಟ್ಟು ಇದು ಸ್ಕ್ವಾಶಸ್ ಅವಾಗಲೇ ಹೇಳಿದ್ನಲ್ಲ ಅದಲ್ವಾ. ಇದು ಬಂದು ಬೀಟು ಆಟ ಅಂತ ಅಂದ್ಬಿಟ್ಟು ಇದು ಮಲ್ಟಿಪರ್ಪಸ್ ಮಿಕ್ಸ್. ಇದು ಹೆಲ್ತ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಜಾಯಿಂಟ್ ಪೇನ್ ರಿಲೀಫ್ ಮಾಡುತ್ತೆ, ಸೊಂಟ ನೋವು, ಮಂಡಿ ನೋವು ಏನೇ ಇದ್ರು ಕೂಡ ರಿಲೀಫ್ ಮಾಡುತ್ತೆ, ಮತ್ತೆ ಬ್ಲಡ್ ಶುಗರ್ ಮೇನ್ಲಿ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಜಾವರ್ ಇದೆ, ಇನ್ನೊಂದು ವೀಟ್ ಇದೆ, ಅದು ಗ್ಲೂಟನ್ ಫ್ರೀ, ಇದು ಗ್ಲೂಟನ್ ಇರುತ್ತೆ. ಟೋಟಲ್ ಆಗಿ 2 ವೆರೈಟಿಲಿ ಬರುತ್ತೆ. ಇದು JSS ಮೆಡಿಕಲ್ ಕಾಲೇಜಲ್ಲಿ ಕೂಡ ಟೆಸ್ಟೆಡ್ ಆಗಿ ಬಂದಿರೋದು ನಮ್ಗೆ. ಓಕೆನಾ. ಇದು ವೆಲ್ನೆಟ್ ಟ್ರೀಟ್ಸ್ ಅಂತ ಅಂದ್ಬಿಟ್ಟು ಜಿಂಜರ್ ಕ್ಯಾಂಡೀಸು, ಟೋಟಲ್ ಆಗಿ 4 ವೆರೈಟೀಸ್ ಇರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ. ಇದು ಜಿಂಜರು, ಜಿಂಜ್ಬೆರಿ, ಕೋಜಿಂಕ್, ಟಿನೋಗ್ರಾನಿಕ್ ಅಂತಂದು ಜಿಂಜರ್ ಬೇಸ್ ಇರುತ್ತೆ, ಅದ್ರ ಜೊತೆಗೆ ಆಮ್ಲ ಮತ್ತೆ ಜಿಂಕ್, ಅಮೃತ ಬಳ್ಳಿ ಜೊತೆಗಿರುತ್ತೆ. ವಿತಿನ್ 15 ಮಿನಿಟ್ಸ್ ಅಲ್ಲಿ ಥ್ರೋಟ್ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಸರ್. ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅಂತಂದ್ರೆ ಮತ್ತೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗುತ್ತೆ. ಇದೆಲ್ಲಾನು ಮೆಡಿಸನ್ ಸರ್. ಇದೊಂದು ಚೂರು ಹೇಳ್ತೀರಾ. ಇದು 60 ಕ್ಯಾಪ್ಸುಲ್ ಇರುತ್ತೆ, 300 ಇರುತ್ತೆ 1 ಮಂತ್ಗೆ. ಸಿಂಗಲ್ ಕರೆಲ್ಲ ಒಂದು ಸಿಂಗಲ್ ಇದು 400 rupees ಕೊಟ್ಟಿದ್ದೀವಿ ಪರ್ ಡೇ 2 ಕ್ಯಾಪ್ಸೂಲ್ಸ್ ಬಿಫೋರ್ ಮೇಜರ್ ಮೀಲ್ಸ್ ಫಾರ್ ಶುಗರ್ ಪೇಷಂಟ್, ಡಯಾಬಿಟಿಸ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಅಂಡ್ ಸೂಪರ್ ಜೀವನ್ ಅಂತ ಫಾರ್ ಆರ್ಥರೈಟಿಸ್ ಕೇಸಸ್, ಅಷ್ಟಶಿಂಕಲ, ಅಶ್ವಗಂಧ, ಶಲಾಕಿ, ಹರಿದ್ರ, ಶುಂಠಿ ಕಾಂಬಿನೇಷನ್ ಫಾರ್ ಜಾಯಿಂಟ್ಸ್ ಪೇನ್ಗೆ ತುಂಬಾ ಒಳ್ಳೇದು, ಏಜ್ ಪೀಪಲ್ಸ್ ತುಂಬಾ ಒಳ್ಳೇದು ಸರ್. ಇದು ಆಫ್ಟರ್ ಫುಡ್ ಪರ್ ಡೇ 2 ಕ್ಯಾಪ್ಸೂಲ್ಸ್. ಅಂಡ್ ಗ್ಯಾರ್ಸಿಕ್ಯೂಮಿನ್ ಅಂತ ಗ್ಯಾರ್ಸಿನಾ ಕಾಂಬಿಡಾ ವಿತ್ ಕಲುಂಜಿ ಇದೆ. ಒಬೆಸಿಟಿ ಪೇಷಂಟ್ಗೆ ಪರ್ ಮಂತ್ 2 to 3 kg ರೆಡ್ಯೂಸ್ ಆಗ್ತಾರೆ. ಪರ್ ಡೇ 3 ಕ್ಯಾಪ್ಸೂಲ್ಸ್ ಬಿಫೋರ್ ಮೇಜರ್ ಮೀಲ್ಸ್. ಮಸ್ಟ್ ಅಂಡ್ ಶುಡ್ 20 to 30 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಲೇಬೇಕು. ಎಕ್ಸರ್ಸೈಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಆದ್ರೂ ಮಾಡಲೇಬೇಕು ಸರ್. ಮತ್ತೆ ಪ್ಲಸ್ ಪಾಯಿಂಟ್ ಅಂದ್ರೆ ಇದರಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ, ಮತ್ತೆ ಬಾಡಿ ಹೀಟ್ ಆಗಲ್ಲ. ಸೊ ಕಸ್ಟಮರ್ಗೆ ಐ ಮೀನ್ ಟು ಸೇ ಪೇಷಂಟ್ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಒಬೆಸಿಟಿ ಇರೋರು ಆರಾಮ್ಸೆ ತಗೋಬಹುದು. ಬೇಕಾದ್ರೆ ಇದು ಕ್ಲಿನಿಕಲ್ ಸ್ಟಡಿ ಇರ್ಬೋದು, JSS ಹಾಸ್ಪಿಟಲ್ ಆಯುರ್ವೇದಿಕಲ್ಲಿ ಕ್ಲಿನಿಕಲ್ ಸ್ಟಡಿ ಆಗಿದೆ. ಬೇಕಾದ್ರೆ ಗೂಗಲ್ ಸರ್ಚ್ ಮಾಡ್ಬೋದು, ಅವ್ರಿಗೆ ಯಾವ್ಯಾವ ರೀತಿ ಆಪ್ಷನ್ಸ್ ಇದೆ ಎಲ್ಲಾ ತರನು ಸರ್ಚ್ ಮಾಡಿ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಈ ಪ್ರಾಡಕ್ಟ್ ತಗೋಬಹುದು. ಕಾನ್ಫಿಡೆನ್ಸ್ ಲೆವೆಲ್ ಬಂದ್ಮೇಲೆ ತಗೋಬಹುದು. ಸೊ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ಲೆಲ್ಲಿ ಸಿಗ್ತವೆ ಅಂತಂದ್ರೆ ಸ್ಪಾರ್ ಹೈಪರ್ ಮಾರ್ಕೆಟ್, ನೇಚರ್ ಬಾಸ್ಕೆಟ್, ಆರ್ಗ್ಯಾನಿಕ್ ಮಂಡ್ಯ, ಸಿಂಪ್ಲಿ ನಮ್ದರಿ ಅಂಡ್ ಗ್ರಾಮೀಣ ಅಂಗಡಿ ಸಿಗುತ್ತೆ. ಮಲ್ಲೇಶ್ವರಂ, ಗೋ ಹ್ಯಾಪಿ, ಲಾಯಲ್ ವರ್ಡ್, ಮತ್ತೆ ಯಾವ್ದು ಮಾಲಫೇಶಿಯಾ ಅಲ್ಲೂ ಕೂಡ ಇದೆ, ಮತ್ತೆ ಜೀವನ್ ಆರ್ಗ್ಯಾನಿಕ್, ಮತ್ತೆ ವೈಟ್ ಫೀಲ್ಡ್ ಅಲ್ಲಿ ಕೂಡ ಇದೆ, ಲಾಯಲ್ ವರ್ಡ್ ಅಲ್ಲಿ. ಇಷ್ಟು ಔಟ್ಲೆಟ್ಸ್ ಅಲ್ಲಿ ಸಿಗುತ್ತೆ. ಬೆಂಗಳೂರು ಆಲ್ ಎಷ್ಟು ಔಟ್ಲೆಟ್ಸ್ ಇದೆಯೋ ಅಷ್ಟು ಔಟ್ಲೆಟ್ಸ್ ಅಲ್ಲೂ ಕೂಡ ಸಿಗುತ್ತೆ ಈ ಬ್ರ್ಯಾಂಡ್ ನಮ್ದು. ಎಲ್ಲ ಹೆಲ್ತ್ ಬೆನಿಫಿಟ್ ಇರೋ ಅಂತ ಪ್ರಾಡಕ್ಟ್ ನಮ್ದು. ಥ್ಯಾಂಕ್ ಯು ಸರ್.
ಸರ್ ಚಪಾತಿನ ಚಪಾತಿಗ ಚಪಾತಿ ಪರೋಟ ದೋಸೆ ಹೋಳಿಗೆ ಹಪ್ಪಳ ಎಲ್ಲ ಮಾಡ್ಬೋದು. ಎಣ್ಣೆ ಹಾಕಿನೂ ಮಾಡ್ಬೋದು, ಎಣ್ಣೆ ಹಾಕಿನೂ ಮಾಡ್ಬೋದು. ಇದು ಸೆರಾಮಿಕಲ್ಲಿ ಬರುತ್ತೆ, ಕ್ವಾಲಿಟಿ ಮಾಡ್ಬೋದು. ಅದು ಪ್ರೆಸ್ ಆಗುತ್ತಲ್ಲ ಅವಾಗ ಅದು ಸರ್ ಫಸ್ಟು ಪ್ರೆಸ್ ಮಾಡಿದ್ದೀವಲ್ಲ, ಎರಡು ಕಡೆ ಬೇಯಬೇಕು. ಬೆಂದಮೇಲೆ ಮುಚ್ಚಿದ್ರೆ ನಿಮಗೆ ಇದ್ರ ಮೇಲೆ ನಿಮಗೆ ಆಯಿಲ್ ಬಟರ್ ಎಗ್ ಏನಾದರೂ ಬೇಕಾದ್ರೆ ಹಾಕ್ಬೋದು. ದೋಸೆ ಮಾಡ್ಬೋದು, ಬ್ರೆಡ್ ಟೋಸ್ಟ್ ಮಾಡ್ಬೋದು, ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೋದು, ಹಪ್ಪಳ ಸುಡ್ಬೋದು. ಎಲ್ಲ ಕಂಪ್ಲೀಟ್ ನಿಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಎಣ್ಣೆ ಹಾಕಿನೇ ಮಾಡ್ಬೋದು, ಎಣ್ಣೆ ಹಾಕಿನೇ ಮಾಡ್ಬೋದು. ಎಷ್ಟು ಸರ್ ಇದು? ಸರ್ ಇದು 4,975, 1,000 ರೂಪಾಯಿ ಡಿಸ್ಕೌಂಟ್ ಇದೆ, 3,975. ಚಿಕ್ಕದು ಬೇಕಾದ್ರೆ ಇದೆ 3,975, 1,000 ರೂಪಾಯಿ ಡಿಸ್ಕೌಂಟ್ ಇದೆ 2,975. ಇದು ಸ್ಮಾಲ್ ಸೈಜ್. ಎರಡು ಕಡೆ ಬೆಂದ ಮೇಲೆ ಮುಚ್ಚಿದ್ರೆ ಸರ್ ಬೆಣ್ಣೆ அவன் எங்க சிஎல் 60ல போட்டுருக்கான் யார்கிட்ட சொல்லி இது பண்ணி பேசிருக்கான். ரொம்ப பெரிய மிஷின். ಕೊಡೋದು